ಇಲ್ಲ ನೋಡಿ, ಇನ್ನೂ ಅದು ದೃಢೀಕರಣ ಆಗಬೇಕು. ದೃಢೀಕರಣ ಆದ ನಂತರ ನಾವು ಹೇಳೋಕ್ಕಾಗ್ತದೆ. ಯಾಕೆಂದರೆ GBS ಕಾಯಿಲೆ ಅದು ಇದುವರೆಗೂ ನಮ್ಮಲ್ಲಿ ಪತ್ತೆ ಹಚ್ಚಿರುವಂಥದ್ದು ಅದು ನಾನ್ ಫಿಲ್ಮಿನೇಟಿಂಗ್ ಅಂತ ಹೇಳ್ತೀವಿ. ಅಂದರೆ ಅಷ್ಟು ಸೀರಿಯಸ್ ಇಲ್ಲದೆ ಇರುವಂಥ ಮತ್ತು ಸಹಜವಾಗಿ ಎಷ್ಟು ಕೇಸಸ್ಸು ಇಲ್ಲಿ ಪತ್ತೆ ಹಚ್ತಾ ಇದ್ದು ಕರ್ನಾಟಕದಲ್ಲಿ ಕಳೆದ ಈಗ ಒಂದು ವರ್ಷದ ಆ್ಯಾವ್ರೇಜ್ ತೊಗೊಂಡಾಗ ಅಷ್ಟೇ ಈಗಲೂ ಕೂಡ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಹಾರಾಷ್ಟ್ರದಲ್ಲಿ ಯಾರು ಅಡ್ಮಿಟ್ ಆಗಿ ಅಲ್ಲಿ ಆಗಿದೆ ಅಂತ ಸುದ್ದಿ ಇದೆ. ಅದೇ ಇದು GBS ಇಂದನೇ ಆಗಿದೆಯಾ ಇಲ್ವಾ ಅಂತ ಅದನ್ನು ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡ ನಂತರ ನಾವು ಮಾತಾಡೋಣ. ಆದರೆ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು GBS ಔಟ್ಬ್ರೇಕ್ ಅಂತೂ ಏನಾಗಿಲ್ಲ. ಇದುವರೆಗೂ ನಮ್ಮ ಮಾಹಿತಿ ಪ್ರಕಾರ ಯಾವುದೂ ಏನಾಗಿಲ್ಲ. ಅದರಿಂದ ಅನಾವಶ್ಯಕವಾಗಿ ನಾವು ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ನಾವು ನಮ್ಮ ಎಲ್ಲ ಇಲಾಖೆಯನ್ನು ಕೂಡ ಎಲ್ಲ ವಿಷಯಗಳು ಕೂಡ ನೋಡ್ತಾ ಇದ್ದೀವಿ. ಸಂದರ್ಭ ಬಂದಾಗ ನಾವು ಖಂಡಿತವಾಗಿ ತಿಳಿಸ್ತೀವಿ. ಮುಂಜಾಗ್ರತೆ ಕ್ರಮ ಅಂತ ಏನಿಲ್ಲ ಇದರಲ್ಲಿ. ಯಾಕಂತ ಹೇಳಿದ್ರೆ ಇದು ಒಂದು ಅಪರೂಪದ ಒಂದು ರೋಗ ಮುಟ್ಟುವಂಥದ್ದು. ಸುಮಾರು ತಿಂಗಳಿಗೆ 15ರಿಂದ 20 ಕೇಸು ಬರ್ತಾನೆ ಇರ್ತದೆ ರಾಜ್ಯದಲ್ಲಿ. ಆದರೆ ಈಗ ಎಲ್ಲೂ ಕೂಡ ಒಂದೇ ಕಡೆ ಈ ಫುಲ್ಮಿನೇಟಿಂಗ್ GBS ಬಂದರೆ ಅದು ಅಪಾಯಕಾರಿ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಸಹಜವಾದಂಥ ಏನೋ ನಾವು ಎಚ್ಚರಿಕೆಯನ್ನು, ಅಂದರೆ ಸ್ವಚ್ಛವಾದಂಥ ಒಂದು ರೀತಿಯಾಗಿ ಇಟ್ಕೋಬೇಕು ಮತ್ತು ಒಳ್ಳೆಯ ಶುದ್ಧ ನೀರು ಕುಡಿಬೇಕು, ಆಹಾರದ ಬಗ್ಗೆ ಗಮನ ಇರಬೇಕು. ಆ ಥರದ ಒಂದು ಸಹಜವಾದಂಥ ನಾವು ಎಚ್ಚರಿಕೆಗಳನ್ನು ಕೊಡ್ಬೋದೇ ಹೊರತು ವಿಶೇಷವಾದಂಥ ಇದು ಇನ್ನೂ ಸದ್ಯಕ್ಕೆ ಆ ಥರದ್ದೇನಿಲ್ಲ. ಅದು ಇನ್ನೂ ಡೀಟೇಲ್ಸ್ ನೋಡೋಣ. ಮೆಡಿಕಲ್ ರೆಕಾರ್ಡ್ಸಲ್ಲಿ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ತಿಳಿಸ್ತೀವಿ. ಅದು ಯಾವ ಕಾರಣದಿಂದ ಆಗಿದೆ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ಅದು ಬಹುಶಃ ಇವತ್ತು ಗೊತ್ತಾಗ್ಬೋದು.